ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನು ಮಾಡ್ತಿರೋ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದಿದ್ದರೆ ನಾನು ಮಾಡಿಕೊಂಡು ಅದನ್ನೇ ನಿಮಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗೋಂಗೆ ವೀಡಿಯೋಸ್ನ ಅನಲೈಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ನಾನು ನಿನ್ನೆ ಹೇಳಿರೋ ಪ್ರಕಾರ ಮಾರ್ಕೆಟಲ್ಲಿ ಏನಿದೆ ಅಂತಂದರೆ ಇಲ್ಲೊಂದು ಮೇಜರ್ ಸಪೋರ್ಟ್ ಇದೆ. ಈ ಸಪೋರ್ಟಲ್ಲಿ ಬಂದು ಟ್ರೇಡ್ ಮಾಡಿದೆ, ಗ್ಯಾಪ್ ಡೌನ್ ಓಪನ್ ಆಗಿಬಿಟ್ಟು ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಮಾಡಿ ಇಲ್ಲಿ ಸಪೋರ್ಟ್ ತಗೊಂಡಿದೆ ಮಾರ್ಕೆಟ್ ಅಂತ ಹೇಳಿದೆ. ಆಮೇಲೆ ನಾನು ಏನು ಹೇಳಿದೆ, ಇಲ್ಲೊಂದು ಇನ್ಸೆಲ್ ಕ್ಯಾಂಡಲ್ ಅಥವಾ ಹಾಗೆ ಅದರಿಂದ ಕ್ಯಾಂಡಲ್ ಬ್ರೇಕ್ ಆದರೆ ನಿಮಗೆ ಪಾಸಿಟಿವ್ ಮೂಮೆಂಟ್ ಸಿಗೋ ಚಾನ್ಸಸ್ ಇದೆ ಅಂತಲೂ ಹೇಳಿದೆ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಒಂದು ಸೆಕೆಂಡ್ ಶಾರ್ಟ್ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಕ್ಲಿಪ್ ತೋರಿಸ್ತೀನಿ ನೋಡಿ. ಇಲ್ಲಿ ಚಾನಲ್ ಆಯ್ತು, ಚಾನಲ್ ಇಲ್ಲಿ ಬ್ರೇಕ್ ಮಾಡಿದೆ. ಸೊ ಅದು ಚಾನಲ್ ಬ್ರೇಕ್ ಮಾಡಿ ಫಾಲೋ ಥ್ರೂ ನಮಗೆ ಸಿಕ್ಕಿದೆ. ಸೊ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ದಿನ ನಾಳೆ ಅಥವಾ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲೊಂದು ಇನ್ಸೈಡ್ ಕ್ಯಾಂಡಲ್, ಲೈಕ್ ಇಲ್ಲೊಂದು ಇನ್ಸೈಡ್ ಕ್ಯಾಂಡಲ್ ಆಯ್ತು, ಇಲ್ಲೊಂದು ಇನ್ಸೈಡ್ ಕ್ಯಾಂಡಲ್ ಆಗಬೇಕು. ಓಕೆ, ಇನ್ಸೈಡ್ ಕ್ಯಾಂಡಲ್ ಆಗಿ ಇಲ್ಲಿ ಈ ಕ್ಯಾಂಡಲ್ ಬೇಕಾದ್ರೆ ಅಪ್ಸೈಡ್ ಮೂವ್ಮೆಂಟ್ ಆಗೋ ಚಾನ್ಸಸ್ ಮತ್ತೆ ಇಲ್ಲಿ ಕಾಣುತ್ತೆ. ವಾರ ಏನಾದ್ರು ಸ್ಟೇಬಲ್ ಆಗಿ ಹಂತಕ್ಕೆ ಬಂದ್ರೆ ಇನ್ ಕೇಸ್. ಹಲೋ ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಏನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, ಇದೊಂದು ಸಪೋರ್ಟ್ ಝೋನ್ ಇದೆ. ಸಪೋರ್ಟ್ ಝೋನಿಂದ ಮಾರ್ಕೆಟ್ ಮೇಲೆ ಹೋಗೋ ಚಾನ್ಸಸ್ ನಮಗೆ ಕಾಣಿಸುತ್ತೆ ಅಂತ ಹೇಳಿದ್ದೆ. ಸೊ ಅದೇ ಪ್ರಕಾರ ಇಲ್ಲಿ ನೋಡಿ, ಕರೆಕ್ಟಾಗಿ ಸಪೋರ್ಟ್ ಬಂದಿದೆ. ಇಲ್ಲಿಂದ ಗ್ಯಾಪ್ ಅಪ್ ಓಪನ್ ಆಗಿದೆ ಮಾರ್ಕೆಟ್. ಸೊ ಓಪನ್ ಇಲ್ಲಿ 24,615 ಗ್ಯಾಪ್ ಅಪ್ ಓಪನ್ ಆಗಿ ಅಲ್ಲಿಂದ ಮಾರ್ಕೆಟ್ ಹೈ 24,850 ಹೈ ಹೋಗಿ ಮಾರ್ಕೆಟ್ ಕ್ಲೋಸ್ ಆಗಿರೋದು 24,700. ಸೊ ಅರೌಂಡ್ 280 ರೂಪೀಸ್ 280 ಪಾಯಿಂಟ್ಸ್ ಮೂವ್ಮೆಂಟ್ ಆಗಿದೆ ಪಾಸಿಟಿವ್ಲಿ. ಸೊ ಮಾರ್ಕೆಟ್ನ ಕರೆಕ್ಟಾಗಿ ವಾರ್ ಸಿಚುವೇಶನ್ಸು, ಆಮೇಲೆ ಬಜೆಟ್ಸು, ಎಲೆಕ್ಷನ್ ರಿಸಲ್ಟ್ಸು, ಈ ಟೈಮ್ ಯಾವುದು ಕರೆಕ್ಟಾಗಿ ಮಾರ್ಕೆಟ್ನ ಅನಲೈಸ್ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಇದೇ ಥರ ಆಗುತ್ತೆ ಅಂತೇಳಿ. ನಮ್ಮದು ಏನಪ್ಪ ಅಂತಂದರೆ ಆ್ಯಸ್ ಎ ಇಂಟ್ರಾಡೇ ಟ್ರೇಡರ್ ಏನು ಮಾಡಬೇಕಪ್ಪ ಅಂತಂದರೆ ಡೇ ಟೈಮ್ ಅಲ್ಲಿ ಓಪನ್ ಮಾಡಿಬಿಟ್ಟು ನಮ್ದೊಂದು ಯಾವ ಥರ ಟ್ರೇಡ್ ಸಿಗುತ್ತೆ, ಸೊ ಒಂದು ಸಪೋರ್ಟ್ ರೆಸಿಸ್ಟೆಂಟ್ ಡ್ರಾ ಮಾಡಿಟ್ಟು ಕ್ವಿಕ್ ಸ್ಕ್ಯಾಲ್ಪಿಂಗ್ ಮಾಡಬೇಕು. ಸೊ ಬೈ ಆ್ಯಂಡ್ ಸೆಲ್ ನಮ್ದು ಅಷ್ಟೇ ಆ್ಯಸ್ ಎ ಇಂಟ್ರಾಡೇ ಟ್ರೇಡರ್ ನಾವು ಮಾಡೋದು ಅದೇ. ಏನಾಗಿದೆ ಇಲ್ಲಿ ನೋಡಿ, ಸೊ ಇಲ್ಲಿಂದ ಗ್ಯಾಪ್ ಅಪ್ ಓಪನ್ ಆಗಿದೆ. ಮಾರ್ನಿಂಗ್ ಅವರ್ಸಲ್ಲಿ ಕಂಪ್ಲೀಟಾಗಿ ಸೈಡ್ ವೇಸ್ ಇತ್ತು, ಯಾವುದೇ ಥರ ಮೂಮೆಂಟ್ ಇರಲಿಲ್ಲ. ಬಟ್ ಇಲ್ಲಿ ನೋಡಿ, ಬಾಕ್ಸ್ ಇದೇ ರೇಂಜಲ್ಲಿ ಮೂಮೆಂಟ್ ಆಗಿದೆ. ಟಾಪ್ ಇಲ್ಲಿಂದ ಇದೇ ರೇಂಜಲ್ಲಿ ಕಂಪ್ಲೀಟಾಗಿ ಮೂಮೆಂಟ್, ಯಾವುದೇ ಥರ ಮೂಮೆಂಟ್ ಇಲ್ಲ. ಒಂದೂವರೆವರೆಗೂ ಯಾವುದೇ ಥರದ ಮೂಮೆಂಟ್ ಇರಲಿಲ್ಲ. ಬಟ್ ಇದೇ ಟೈಮಲ್ಲಿ ನಾನೊಂದು ಶಾರ್ಟ್ ಇದು ಮಾಡ್ಕೊಂಡು ಟ್ರೇಡ್ ಮಾಡಿದ್ದೀನಿ. ಏನಪ್ಪಾ ಅಂತಂದರೆ ಈ ಮಾರ್ಕೆಟ್ ಈ ಹೈ ಪೊಸಿಷನ್ ಇರಬೇಕಾದ್ರೆ ನಾನು ಇಲ್ಲೊಂದು ರೆಸಿಸ್ಟೆನ್ಸ್ ಇತ್ತು. ಸೊ ಆ ಬೇಸಿಸ್ ಮೇಲೆ ಇಲ್ಲಿ ನೋಡಿ, ಪ್ರೀವಿಯಸ್ ರೆಸಿಸ್ಟೆನ್ಸ್ ಇದೆ. ಇದನ್ನು ಕಂಟಿನ್ಯೂ ಮಾಡಿದಾಗ ನಿಮಗೆ ಅಲ್ಲೊಂದು ರೆಸಿಸ್ಟೆನ್ಸ್ ಫೇಸ್ ಆಗುತ್ತೆ, ರೈಟ್. ಸೊ ಮಾರ್ಕೆಟ್ ಇದು ಪ್ರೀವಿಯಸ್ ಸಪೋರ್ಟ್ ತೊಗೊಂಡು ಇಲ್ಲಿಂದ ಬಯರ್ಸ್ ಆಕ್ಟಿವ್ ಆಗಿದ್ದಾರೆ, ಇಲ್ಲಿಂದ ಬಯರ್ಸ್ ಆಕ್ಟಿವ್ ಆಗಿದ್ದಾರೆ. ಸೊ ಇಲ್ಲಿ ಬಂದು ಇಲ್ಲಿಂದ ಬಯರ್ಸ್ ಆಕ್ಟಿವ್ ಇದ್ದಾರೆ ಅಂದ್ರೆ ಇದು ಆಕ್ಟ್ ಎಸ್ ಎ ಸಪೋರ್ಟ್. ಬಾಟಮ್ ಇಂದ ಇಲ್ಲಿ ಮೇಲ್ಗಡೆ ಹೋಗ್ತಿರ್ಬೇಕಾಗಿದ್ರೆ ಇದೊಂದು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಂಗೆ ಹೇಳ್ತೀನಿ ಫ್ರೆಂಡ್ಸ್. ಯಾವಾಗ ಸಪೋರ್ಟ್ ರೆಸಿಸ್ಟೆನ್ಸ್ ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಇನ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಪೋರ್ಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಮೇಲ್ಗಡೆಯಿಂದ ಏನೋ ಪ್ರೈಸ್ ಬೀಳ್ತಾ ಇದೆ, ಸೊ ಮಾರ್ಕೆಟ್ ಇಂದ ಡೌನ್ ಸೈಡ್ ಅಲ್ಲಿ ಆಗ್ತಾ ಇದೆ. ಸಪೋರ್ಟ್ ಅಂದ್ರೆ ಈ ಪೊಸಿಷನ್ ಅಲ್ಲಿ ಏನಿದೆ ಒಂದು ಸಪೋರ್ಟ್ ಇದೆ. ಸೊ ಸಪೋರ್ಟ್ ಅಲ್ಲಿ ಬಂದಾಗ ಏನಾಗುತ್ತೆ, ಇಲ್ಲಿಂದ ಮಾರ್ಕೆಟ್ ಮತ್ತೆ ಮೇಲ್ಗಡೆ ಹೋಗುತ್ತೆ. ಇದಕ್ಕೆ ಸಪೋರ್ಟ್ ಅಂದ್ರೆ ಈ ಝೋನ್ಗೆ ಸಪೋರ್ಟ್ ಅಂತಾರೆ, ರೈಟ್. ನಾನು ಪ್ರೀವಿಯಸ್ ಇದರಲ್ಲಿ ಹೇಳಿದ್ದೇನೆ, ಇದು ಸಪೋರ್ಟ್. ಸೊ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ರೆಸಿಸ್ಟೆನ್ಸ್ ಅಂದ್ರೆ ಏನು, ತಳಗಡೆಯಿಂದ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ. ಈ ತರ ತಳಗಡೆಯಿಂದ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ. ಸೊ ಮೇಲ್ಗಡೆ ಹೋದಾಗ ಇಲ್ಲಿಂದ ಲೈಕ್ ನೀವು ಬಾಲ್ನ ಮೇಲಕ್ಕೆ ಎಸೆದಾಗ ಏನಾಗುತ್ತೆ, ಒಂದು ಸ್ಲ್ಯಾಬ್ ಅಥವಾ ಏನೋ ಇತ್ತಂದ್ರೆ, ರೂಫ್ ಇತ್ತಂದ್ರೆ ಆ ರೂಫಿಗೆ ಟಚ್ ಆಗಿ ಮತ್ತೆ ಮಾರ್ಕೆಟ್ ಏನಾಗುತ್ತೆ, ಕೆಳಗೆ ಬೀಳುತ್ತೆ. ಸೊ ಇದೇ ತರನು ಇಲ್ಲೂ ಮಾರ್ಕೆಟ್ ಮೇಲ್ಗಡೆ ಹೋಗ್ತದೆ. ಇಲ್ಲಿ ನೋಡಿ, ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಮೇಲ್ಗಡೆ ಹೋಗಿದೆ. ಬಟ್ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ನಾನು ಡ್ರಾ ಮಾಡಿದ್ದೀನಿ. ಸೊ ಆ ಡ್ರಾ ಮಾಡಿರೋ ಪ್ರಕಾರ ರೆಸಿಸ್ಟೆನ್ಸ್ ಇದೆ. ಆ ರೆಸಿಸ್ಟೆನ್ಸ್ ಇದೆ ಸ್ಲೋ ಅಂಡ್ ಸ್ಟಡಿ ಮಾರ್ಕೆಟ್ ಡೌನ್ ಫಾಲ್ ಆಯಿತು. ಐ ಹೋಪ್ ಶಾರ್ಟ್ ಅಂಡ್ ಸ್ವೀಟ್ದಾಗ ಸಪೋರ್ಟ್ ರೆಸಿಸ್ಟೆನ್ಸ್ ಏನದ ನಾನು ಹೇಳಿದ್ದೀನಿ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಡೌಟ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ನಾಳೆ ಮಾರ್ಕೆಟ್ ಏನಾಗುತ್ತಪ್ಪ ಅಂತಂದರೆ ನೋಡೋಣ, ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಾರಿ, ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನ್ ಆಗಿ ಫ್ಲಾಟ್ ಓಪನ್ ಆದರೆ ಮಾರ್ಕೆಟು ಇಲ್ಲಿಂದ ನಿಮ್ಮದು ಗ್ಯಾಪ್ ಅಪ್ ಓಪನ್ ಆದರೆ ಮತ್ತೆ ಇಲ್ಲಿ ರೆಸಿಸ್ಟೆನ್ಸ್ ಇದೆ. ಸೊ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಇಲ್ಲಿಂದ ಮಾರ್ಕೆಟ್ ಸ್ಲೋ ಆ್ಯಂಡ್ ಸ್ಟಡಿ ಬಾಟಮ್ ಅಲ್ಲಿ ಬರೋ ಚಾನ್ಸಸ್ ಇದೆ, ಅಥವಾ ಇಲ್ಲೇ ಥರ ಎಸ್ಟರ್ಡೇಸ್ ಥರ ಇದೇ ಥರ ಒಂದು ಸೈಡ್ ವೈಸ್ ಮೂವ್ಮೆಂಟ್ ಆಗಿಬಿಟ್ಟು ಡೇನ ಒಂದು ಕ್ಲೋಸಲ್ಲಿ ಆಗೋ ಚಾನ್ಸಸ್ ಇದೆ. ಸೊ ಇಲ್ಲಿ ಫಸ್ಟ್ ನೋಡಿ, ಫಸ್ಟ್ ಹಾಫಲ್ಲಿ ಯಾವುದೇ ಥರ ಮೂವ್ಮೆಂಟ್ ಇರಲಿಲ್ಲ. ಸೆಕೆಂಡ್ ಹಾಫಲ್ಲಿ ಒಂದು ಕರೆಕ್ಟಾಗಿ ಸ್ಟ್ರಾಂಗ್ 130ಗೆ ಒಂದು ಬ್ರೇಕ್ಔಟ್ ಆಗಿಬಿಟ್ಟು ನಿಮಗೆ ಪ್ರಾಪರ್ ಮೂವ್ಮೆಂಟ್ ಇಲ್ಲಿ ಸಿಕ್ಕಿದೆ. ಸೊ ಆಸ್ ಎ ಆಪ್ಷನ್ ಬೈಯರ್, ಸೊ ನಮಗೆ ದುಡ್ಡು ಕಡಿಮೆ ಬೇಕಾಗುತ್ತೆ ಆಪ್ಷನ್ ಬೈನ ಮಾಡೋಕ್ಕೆ. ಆಪ್ಷನ್ ಸೆಲ್ ಮಾಡ್ಬೇಕಂತ ಇನ್ನೊಂದು ಆಪ್ಷನ್ ಸೆಲ್ ಬರುತ್ತೆ, ಸೆಲ್ಗೆ ಅಮೌಂಟ್ ಜಾಸ್ತಿ ಬೇಕಾಗುತ್ತೆ.
ಸೊ ಅದು ಆಪ್ಷನ್ ಈ ಸೆಲ್ ಮಾಡೋಕ್ಕೆ ನಮ್ಮ ಹತ್ರ ಕ್ಯಾಪಿಟಲ್ ಇರೋದಿಲ್ಲ. ಸೊ ಹಂಗಾಗಿ ನಾನು ಆಸ್ ಎನ್ ಆಪ್ಷನ್ ಬೈಯರ್ ಏನಪ್ಪ ಅಂದ್ರೆ ವೇಟ್ ಮಾಡಬೇಕು. ನಮಗೆ ಒಂದು ಪ್ರಾಪರ್ ಸೆಟಪ್ ಸಿಗೋವರೆಗೂ ನಾವು ಯಾವುದೇ ಥರ ಟ್ರೇಡ್ ಮಾಡಬಾರ್ದು. ರೈಟ್, ಇಲ್ಲ ಬ್ರೇಕ್ಔಟ್ವರೆಗೂ ಕಂಪ್ಲೀಟ್ ಆಗಿ ಇಲ್ಲಿ ಸೈಡ್ ವೇಸ್ ಅನ್ನೋದು. ಇನ್ ಕೇಸ್ ನೀವು ಏನಾದರೂ ಇಲ್ಲಿ ಟ್ರೇಡ್ ಮಾಡಿದರೆ ಏನಾಗುತ್ತಪ್ಪ ಅಂತಂದರೆ ಮಾರ್ಕೆಟ್ ಪ್ರೈಸ್ ಪ್ರೀಮಿಯಂ ಪ್ರೈಸ್ ಚಾರ್ಟ್ಸ್ ಅಲ್ಲಿ ಪ್ರೈಸ್ ಏನಾಗುತ್ತೆ ಡಿಕೆ ಆಗುತ್ತೆ. ಸೊ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಡೇಸ್ ಇದ್ದಾಗ ಅವಾಯ್ಡ್ ಮಾಡಬೇಕು. ಪ್ರಾಪರ್ ಸೆಟಪ್ ಸಿಕ್ಕಾಗ ನಾವು ಟ್ರೇಡ್ ಮಾಡಬೇಕು. ಸೊ ನಾಳೆ ದಿನದಲ್ಲಿ ಏನು ಮಾರ್ಕೆಟ್ ಏನಾಗುತ್ತೆ, ಗ್ಯಾಪ್ ಅಪ್ ಓಪನ್ ಆದರೆ ಸ್ಲೋ ಆ್ಯಂಡ್ ಸ್ಟಡಿ ಮತ್ತೆ ತಿರ್ಗಾ ಬಂದು ಈ ಸಪೋರ್ಟ್ ಈ ಟೆಸ್ಟ್ ಮಾಡುತ್ತೆ ಗ್ಯಾಪ್ ಅಪ್ ಓಪನ್ ಆದರೆ, ಅಥವಾ ಫ್ಲಾಟ್ ಓಪನ್ ಆದರೆ ಮತ್ತೆ ಏನಾದ್ರೆ ಸ್ಲೋ ಆ್ಯಂಡ್ ಸ್ಟಡಿ ಇಲ್ಲಿ ಹೋಗಿ ರೆಸಿಸ್ಟೆನ್ಸ್ ಫೇಸ್ ಮಾಡಿ ಒಂದು ಸ್ವಲ್ಪ ಡೌನ್ ಫಾಲ್ ಮಾಡಿ ಇದು ಬ್ರೇಕ್ ಮಾಡಿ ಮತ್ತೆ ತಿರ್ಗಾ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಮಾಡುತ್ತೆ. ಇನ್ 2 ಡೇಸ್, ನಾಳೆ ಫ್ರೈಡೆ, ಸೊ ಸ್ಯಾಟರ್ಡೆ ಸಂಡೇ 2 ದಿನ ರಜೆ ಇರುತ್ತೆ. ನ್ಯೂಸ್ ಏನಾದರೂ ಬಂದರೆ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಭಾಳ ಇದೆ. ನನ್ನ ಎನಲೈಸ್ ಪ್ರಕಾರ ಈ ಥರ ಮೂಮೆಂಟ್ ಅಪ್ ಸೈಡಲ್ಲಿ ನಾವು ಪ್ಲ್ಯಾನ್ ಮಾಡಬೇಕು. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯಿತು, ಸೊ ಗ್ಯಾಪ್ ಡೌನ್ ಓಪನ್ ಆದಾಗ ಇದೊಂದು ಇಲ್ಲೇನು ಪ್ರೀವಿಯಸ್ ಇದು ಸಪೋರ್ಟ್ ಆಗುತ್ತೆ. ಸೊ ಮಾರ್ಕೆಟ್ ಸ್ಲೋ ಆ್ಯಂಡ್ ಸ್ಟಡಿ ಬಂದು ಇಲ್ಲಿ ಸಪೋರ್ಟ್ ತೊಗೊಂಡು ಒಂದು ಸ್ವಲ್ಪ ಮೇಲ್ಗಡೆ ಹೋಗುತ್ತೆ. ಇದೇ ಥರ ಇದೇ ಝೋನಲ್ಲಿ ಟ್ರೇಡ್ ಮಾಡುತ್ತೆ. ಭಾಳ ಗ್ಯಾಪ್ ಅಪ್ ತಿರ್ಗಾ ಮತ್ತೆ ಇಲ್ಲೇ ಗ್ಯಾಪ್ ಡೌನ್ ಏನಾದರೂ ಓಪನ್ ಆದರೆ ಸೊ ಇಲ್ಲೊಂದು ಸಪೋರ್ಟ್ ತೊಗೊಂಡು ಗ್ಯಾಪ್ ಡೌನ್ ಇಲ್ಲಿನ ಮತ್ತೆ ತಿರ್ಗಾ ಮಾರ್ಕೆಟ್ ಏನಾದ್ರೆ ಮೇಲೆ ಹೋಗೋ ಚಾನ್ಸಸ್ ನಮಗೆ ಮುಂದಿನ ದಿನಗಳಲ್ಲಿ ನಾಳೆ ಏನಾದ್ರೆ ಈ ಥರ ಅನಲೈಸ್ ನಾನು ಮಾಡಿದ್ದೀನಿ, ಇದೇ ಥರ ಆಗೋ ಚಾನ್ಸಸ್ ಇದೆ. ಸೊ ನಾನು ಸೆಬಿ ರಿಜಿಸ್ಟರ್ ಏನಿಲ್ಲ, ಜಸ್ಟ್ ನನ್ನ ನಾಲೆಜ್ ಪರ್ಪಸ್ನ ನನ್ನ ನಾಲೆಜ್ನ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಸ್ಟಾಕ್ ಮಾರ್ಕೆಟಲ್ಲಿ, ಸೊ ಅವರಿಗೆಲ್ಲ ಇದೊಂದು ಹೆಲ್ಪ್ಫುಲ್ ಆಗುತ್ತೆ. ಸೊ ಅವರಿಗೆಲ್ಲರಿಗೂ ರೀಚ್ ಔಟ್ ಮಾಡೋಂಗೆ ಮಾಡಿ. ನಾನು ಮುಂದಿನ ದಿನಗಳಲ್ಲಿ ಲೈವ್ ಬರಬೇಕಂತ ಇದ್ದೀನಿ. ಆಮೇಲೆ ಕ್ರಿಪ್ಟೋ ಟ್ರೇಡಿಂಗ್ ಅದರಲ್ಲೂ ಅದ್ರ ಬಗ್ಗೆನೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಶಾರ್ಟ್ಸ್ ಆಗಿ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲ ಥರದ ನಿಮಗೆ ನಾಲೆಜ್ ಇದರಲ್ಲಿ ಬರುತ್ತೆ. ಏನೇ ಇದ್ದರೂ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸೊ ದ್ಯಾಟ್ ನನಗೆ ವಿಡಿಯೋನ ಯಾವ ಥರ ಇಂಪ್ರೂವ್ಮೆಂಟ್ ಮಾಡಿಬಿಟ್ಟು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋವರೆಗೂ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿಂದ ಅನಲೈಸ್ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ನಾಳೆ ಮಾರ್ಕೆಟ್ ಏನಾಗುತ್ತೆ ನೋಡೋಣ. ನೆಕ್ಸ್ಟ್ ನಾಳೆ ಏನಾಗುತ್ತೆ ಅದನ್ನು ನಾನು ನಾಳೆ ಮತ್ತೆ ತಿರ್ಗಾ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.